ನೀರು ಕುಡಿಬೋದಾ? ತಗೊಳ್ಳಿ. ಥ್ಯಾಂಕ್ ಯು. ಇರಲಿ. ಸಿಗರೇಟ್? ಸಾರಿ, ಅಭ್ಯಾಸ ಇಲ್ಲ. ಸ್ವಲ್ಪ ಆ ಕಡೆ ಹೋಗಿ ಸೇರ್ತೀರಾ? ಯಾಕೆ? ನನಗದ್ರ ಸ್ಮೆಲ್ ಕಂಡ್ರೆ ಆಗಲ್ಲ ಸರ್. ಹೌದಾ? ಸರಿ ಬಿಡಿ, ನಿಮ್ಗೆ ಯಾಕೆ ತೊಂದರೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇರಲಿ ಬಿಡಿ, ಪರವಾಗಿಲ್ಲ. ಸರಿ ಬಿಡಿ, ಯೂಟ್ಯೂಬಲ್ಲಾದರೆ ವೀಡಿಯೋ ನೋಡೋಣ. ಏನೆಲ್ಲ ಕ್ಲೋರೋಫಾರ್ಮ್ ಬಗ್ಗೆನ ಸರ್ಚ್ ಮಾಡಿರಾ? ನಾನು ಇದರ ಡಿಸ್ಅಡ್ವಾಂಟೇಜ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಸ್ಟೂಡೆಂಟಾ? ಹೌದು, MSc ಫೈನಲ್ ಇಯರ್. ಸ್ಟೂಡೆಂಟಾಗಿ ನೀವು ಈ ಥರ ಮಾಡೋದು ತಪ್ಪಲ್ವಾ? ತಪ್ಪು, ಆದರೆ ಅಭ್ಯಾಸ ಆಗೋಗಿದೆ. ನೀವೇನು ಮಾಡ್ಕೊಂಡಿದ್ದೀರಾ? ನಾನೊಂದು ಪ್ರೈವೇಟ್ ಫೈನಾನ್ಸ್ ಕಂಪ್ನಿನಲ್ಲಿ ಕ್ಯಾಶಿಯರ್ ಆಗಿದ್ದೀನಿ. ಸ್ಯಾಲ್ರಿ ಎಷ್ಟು ಬರುತ್ತೆ? ಒಂದು 30 ಬರುತ್ತೆ ತಿಂಗಳಿಗೆ. ಓಹ್ ನೈಸ್. ಅಪ್ಪ ಅಮ್ಮ? ಇದ್ದಾರೆ, ಮನೇಲಿದ್ದಾರೆ. ಮನೇಲಿ ಬರುತ್ತೆ ನಿಮ್ಮದು? DCM ಟೌನ್ಶಿಪ್. ಓ, ಸ್ವಂತನಾ? ಹಾಂ, ಸ್ವಂತ ಇದೆ ಸರ್. ನೈಸ್. ನೀವು ಯಾರಿಗೂ ಎಲ್ಲಿ ಕಾಯ್ತಾ ಇದ್ದೀರಾ ಅನಿಸುತ್ತೆ? ನನ್ನ ಫ್ರೆಂಡ್ಗೋಸ್ಕರ. ಫ್ರೆಂಡ್ ಅಂದರೆ ಹುಡುಗನ ಹುಡುಗಿನ? ಹುಡುಗಿ, ಯುತಿ ಅಂತ. ಬರೀ ಫ್ರೆಂಡಾ ಅಥವಾ? ಗೊತ್ತಿಲ್ಲ ಅವಳು ಏನಾಗಬೇಕು ಅಂತ ನನಗೆ. ಹಾಗಾದ್ರದ್ದು ಪಕ್ಕ ಲವ್ ಸ್ಟೋರಿನೇ. ಹೇಳಿ ನಿಮ್ಮ ಕತೆ ಹೇಗೆ ಶುರು ಆಯಿತು? ಹೋಗಲಿ ಬಿಡ್ರಿ, ಅದನ್ನೇನು ಕೇಳ್ತೀರಾ ಸುಮ್ಮನೆ. ಹೇಳ್ರಿ, ಪರವಾಗಿಲ್ಲ. 1 ತಿಂಗಳಿಂದ ನಾನು ಇದೇ ಫೀಲ್ಡ್ಗೆ ರನ್ನಿಂಗಿಗೆ ಅಂತ ಬರ್ತಿದ್ದೆ. ಆವಾಗ ಪರಿಚಯ ಆದವಳೆ ಯುತಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ನಿಮ್ಮ ಬಟ್ಟೆ ಯಾವುದು, ಬೇರೆಯವ್ರ ಬಟ್ಟೆ ಯಾವುದು ಅಂತ ಒಂದು ಸ್ವಲ್ಪನೂ ಗೊತ್ತಾಗಲ್ವಾ ನಿಮಗೆ? ನಾನೇನು ಮಾಡಿದೆ? ಏನೂ ಗೊತ್ತಿಲ್ವೇನೋ, ಬೇರೆಯವ್ರ ಬಟ್ಟೆಯೆಲ್ಲ ಉಪಯೋಗಿಸ್ತಿರಲ್ಲ. ಇದು ನಿಮ್ದಾ? ಮತ್ತೆ ನಿಮ್ದಾ? ಛೇ, ಎಲ್ಲೆಲ್ಲಿಂದ ಬರ್ತಾರೋ. ಹಾಯ್, ವಾಟ್ಸ್ ಯರ್ ನೇಮ್? ಯಾಕೆ? ಏನಿಲ್ಲ, ಸಾರಿ, ನಮ್ಮದು ಬಟ್ಟೆ ಸೇಮ್ ಇತ್ತು, ಸೊ ಗೊತ್ತಾಗಲಿಲ್ಲ. ಹಾಂ, ಗೊತ್ತಾಯಿತು, ಅದಕ್ಕೆ ನಾನು ಸುಮ್ಮನಿದ್ದೆ. ಆನ್ ಯುತಿ. ನೀವು? ಶ್ರಮಂತ್. ಶಾಲ್ ವಿ ಬಿ ಫ್ರೆಂಡ್ಸ್? ಶೋರ್. ಹಾಯ್. ಹಾಯ್, ಇವಾಗ ಬಂದ್ರಾ? ಹಾಂ, ಇವಾಗ ಬಂದೆ. ನೀವು ರನ್ನಿಂಗ್ ಜೊತೆ ಇವೆಲ್ಲ ಮಾಡ್ತೀರಾ? ಹಾಂ, ಮಾಡಲೇಬೇಕಲ್ಲ. ಇನ್ನೂ ಏನೇನು ಮಾಡ್ತೀರಾ? ಇನ್ನೇನಿರುತ್ತೆ, ಅದೇ ನಾರ್ಮಲ್ ರನ್ನಿಂಗ್, ಸ್ಕಿಪ್ಪಿಂಗ್, ಡಯಟಿಂಗ್. ಡಯಟ್ ಅಂದರೆ ಏನೇನು ಮಾಡ್ತೀರಾ? ಡಯಟಿಂಗ್ ಅಂದರೆ ಏನೇನು? ಜಂಕ್ ಫುಡ್, ಚಾಕ್ಲೇಟ್, ಸ್ವೀಟ್ಸ್ ಇವೇನೂ ತಿನ್ನಲ್ಲ. ಸ್ವೀಟ್ ತಿನ್ನಲ್ವಾ? ಇಲ್ಲ, ತಿನ್ನಲ್ಲ. ಸ್ವಲ್ಪನೂ ತಿನ್ನಲ್ವಾ? ನೋ ವೇಸ್. ಅಯ್ಯೋ, ಹಾಗಾದರೆ ಈ ಡೈರಿ ಮಿಲ್ಕ್ ಚಾಕ್ಲೇಟ್ ನಾನು ನಿಮಗಂತ ತಂದಿದ್ದೆ. ನೀವು ನೋಡಿದ್ರೆ ಸ್ವೀಟ್ ತಿನ್ನಲ್ಲ ಅಂತೀರಾ. ಹೋಗಲಿ ಬಿಡಿ, ನಾನೇ ತಿಂತೀನಿ. ನಂಗೆ ಕೊಡಲ್ವಾ? ನೀವು ಸ್ವೀಟ್ ತಿನ್ನಲ್ಲ ಅಂದ್ರಿ. ಸ್ವೀಟ್ಸ್ ತಿನ್ನಲ್ಲ ಅಂದರೆ ಚಾಕ್ಲೇಟ್ಸ್ ತಿನ್ನಲ್ಲ ಅನ್ನ.
ಅಯ್ಯೋ ಅದು ಎಂಜಲ್ ಆಗಿದೆ. ಇರಲಿ ಬಿಡಿ, ಇಟ್ಸ್ ಓಕೆ. ಓ, ಪರ್ಫೆಕ್ಟ್ ಲವ್ ಸ್ಟೋರಿ. ಯುತಿ ಬಂದ್ಲು. ಆಹಾ, ಏನು ಸಕ್ಕತ್ತಾಗಿದ್ದಾಳೆ ಹುಡುಗಿ. ಏಯ್, ಏನು ಮಾತಾಡ್ತಿದ್ದೀರಾ? ಒಳ್ಳೆ ಫಿಗರ್ನೇ ಆರಿಸಿದೆ ಗುರು. ಹುಡುಗಿರ ಬಗ್ಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ನಿಮ್ಮಲ್ಲಿ ರೆಸ್ಪೆಕ್ಟ್ ಇತ್ತು ನನಗೆ. ನಮ್ಮ ಯುತಿ ಬಗ್ಗೆ ಮಾತಾಡ್ತೀರಾ? ಹೋಗ್ರಿ. ಏ ಏ ಹಾಯ್. ಯುತಿ ಆ ಕಡೆ ಹೋಗೋಣ ಬಾ, ಇಲ್ಲಿ ಜಾಗ ಸರಿ ಇಲ್ಲ. ಅಣ್ಣ ಹೇಳ್ತೀಯ ಮರೆಯ ಮಠ ಸಮಾಧಾನ ಇಲ್ಲ. ತಗೊಳ್ಳೋ ಸಮಂತ. ಥ್ಯಾಂಕ್ಸ್. ಏನೋ ಸಮಂತ, ರನ್ನಿಂಗ್ ಅವರು ಇಚ್ಛಿಸಿ ತುಂಬ ಲೇಟ್ ಆಗ್ತಿದೆ ಅಂತ ಬರೋದು. ಐ ಆಮ್ ಇನ್ ಲವ್. ಲವ್? ಯಾರು ಅವಳು? ಯುತಿ ಅಂತ. ಯಾರು ಅವಳು? 1 ತಿಂಗಳಿಂದ ರನ್ನಿಂಗಿಗೆ ಬರ್ತಿದ್ದಾಳೆ ಕಣ. ರನ್ನಿಂಗ್ ಬರೋ ಹುಡುಗಿನ ಪತ್ತೆ ಹಚ್ಕೊಂಬಿಟ್ಟಾ? ಫೋಟೋ ಇದೆ ಏನೋ ಅವಳದು? ಇದೆ, ತೋರಿಸು. ಇವಳೆ. ಇವಳಾ? ಚೆನ್ನಾಗಿದ್ದಾಳೆ. ಪ್ರಪೋಸ್ ಮಾಡ್ತೇನೆ? ಇನ್ನೂ ಇಲ್ಲ ಕಣ. ಮಾಡು, ಬೇಗ ಮಾಡು. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ. ನಾಳೆ ಬೆಳಗ್ಗೆನೇ ಮಾಡ್ತೀನಿ. ಎಲ್ಲಿ ಹೋದ್ಲು? ಇಲ್ಲೇ ಇರ್ತಿದ್ಲಲ್ಲ. ಯುತಿ, 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 ಏನಾಯ್ತು ಅವ್ರಿಗೆ? ಯುತಿ, ಸರ್ ಏನಾಗಿದೆ ಸರ್ ಇವಳಿಗೆ? ಶಿ ಗಾಟ್ ಅಟ್ಯಾಕ್ ಫ್ರಮ್ ಕ್ಲೋರೋಫಾರ್ಮ್ ಬೈ ಸಮ್ವನ್. ಇವ್ರಿಗೆ ಯಾರೋ ಬಲವಂತವಾಗಿ ಕ್ಲೋರೋಫಾರ್ಮ್ ಬಳಸಿ ಎಚ್ಚರ ತಪ್ಪಿಸಿದ್ದಾರೆ. ಐ ಡೋಂಟ್ ನೋ ದ ಆಬ್ಜೆಕ್ಟಿವ್, ಬಟ್ ಸ್ಟಿಲ್ ಶಿ ಈಸ್ ಇನ್ ಫಿಕ್ಸ್. ವಿ ಆರ್ ಆಲ್ರೆಡಿ ಇನ್ಫಾರ್ಮ್ ಟು ಪೊಲೀಸ್ ಅಬೌಟ್ ದಿಸ್ ಕೇಸ್. ಆಮೇಲೆ ಪೊಲೀಸ್ನವರಿಂದ ಏನೇ ಪ್ರಶ್ನೆ ಬಂದರೂ ಬೋತ್ ಆಫ್ ಯು ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಸ್ಟೇಟ್ಮೆಂಟ್ಸ್. ಇಂಜೆಕ್ಷನ್ ಕೊಟ್ಟಿರ್ತೀನಿ, ನಥಿಂಗ್ ಟು ವರಿ. ನೋಡ್ಕೊಳ್ಳಿ. ಇವ್ರಿಗೆ ಯಾರೋ ಬಲವಂತವಾಗಿ ಕ್ಲೋರೋಫಾರ್ಮ್ ಬಳಸಿ ಎಚ್ಚರ ತಪ್ಪಿಸಿದ್ದಾರೆ. ಏನೆಲ್ಲ ಕ್ಲೋರೋಫಾರ್ಮ್ ಬಗ್ಗೆನೇ ಸರ್ಚ್ ಮಾಡಿದೆ. ನಾನು ಇದ್ರ ಡಿಸ್ಅಡ್ವಾಂಟೇಜ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಫಿಗರ್ನೇ ಆರಿಸಿದೆ ಗುರು. ಸಮಂತ ಯಾಕೋ
ಮಾ ನಾನೇನೋ ಮಾಡಿದೆ. ಸಮಂತ, ಯಾಕೋ ನಾನೇನೋ ಮಾಡಿದೆ ನಿನಗೆ? ಹಾಂ, ನೋಡು, ನಿನ್ನಿಂದ ನೀತಿ ಪರಿಸ್ಥಿತಿ ನೋಡು ಹೇಗಾಗಿದೆ. ಇತಿ ಇತಿ ಅಮ್ಮ, ಇತಿ 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 ಇದ್ದಾಳಮ್ಮ. ಇತಿ, ಏನಮ್ಮ ಇದೆಲ್ಲ? ಯುವಿ, ಏನೋ ಇದೆಲ್ಲ ರಕ್ತ? ನಂದು ಬಿಡು, ನಿಂದೇನು ಪರಿಸ್ಥಿತಿ? ನಂದು ಬಿಡಣ್ಣ, ನಿನಗೇನಾಯ್ತಣ್ಣ? ನಿನಗೆ ಯಾರಣ್ಣ ಹಿಂಗೆ ಮಾಡಿದ್ದು? ಇವನಾ? ನೀನಾ ಇದೆಲ್ಲ ಮಾಡಿದ್ದು? ಯಾಕೋ ಈ ಥರ ಮಾಡಿದೆ? ಯುತಿ, ನಿನಗೆ ಕ್ಲೋರೋಫಾರ್ಮ್ ಹಾಕಿದ್ದೀವನೇ ಅಲ್ವಾ? ಅವ್ನು ನನ್ನ ಸ್ವಂತ ಅಣ್ಣ ಕಣೋ. ಅಣ್ಣನಾ? ನಮ್ಮ ಅಣ್ಣನೇ. ಯಾರಮ್ಮ ಅವನು? ಯಾರು? ನೀನು ಸೈಕಲ್ ಕಲಿಸ್ತಿದ್ದನಲ್ಲ ಅವನು. ನಾನು ಅವನ್ನ ತುಂಬ ಪ್ರೀತಿಸ್ತೀನಣ್ಣ. ಅವನು ತುಂಬ ಒಳ್ಳೆಯವನು. ಯಾರವನು? ಅವನು 1 ತಿಂಗಳಿಂದ ರನ್ನಿಂಗಿಗೆ ಬರ್ತಿದ್ದಾನಣ್ಣ. ತುಂಬ ಒಳ್ಳೆಯವನಣ್ಣ. ನನಗೆ ನನ್ನ ತಂಗಿ ಸಂತೋಷನೇ ಮುಖ್ಯ. ಅವನ್ನ ಪರಿಚಯ ಮಾಡಿಕೊಂಡು ಅವನೆಂತವನಂತ ನಾನು ತಿಳ್ಕೊತೀನಿ. ನೀನು ಇದನ್ನೇ ಅಡ್ವಾಂಟೇಜ್ ತಗೋಬೇಡ. ಸರಿ, ಹತ್ತು ಗಾಡಿ. ಅದಾದಮೇಲೆ ನಮ್ಮಣ್ಣ ನೀನೆಂತವನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಿನ್ನನ್ನು ಪರಿಚಯ ಮಾಡ್ಕೊಂಡ. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿದ್ದೆಮ್ಮ. ಅವನಿಗೆ ಕುಡಿಯೋದು, ಸಿಗರೇಟ್ ಸೇದೋದು ಯಾವ ಅಭ್ಯಾಸನೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವನೊಂದು ಒಳ್ಳೆ ಕೆಲಸದಲ್ಲಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ತುಂಬ ಗೌರವ ಇಟ್ಟಿದ್ದಾನೆ. ಹುಡುಗ ನನಗಂತೂ ತುಂಬ ಇಷ್ಟ ಆದ. ನೋಡೋಣ, ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಹಾಗಾದರೆ ನಂಗೆ ಕ್ಲೋರೋಫಾರ್ಮ್ ಹಾಕಿದ್ದು ಯಾರು ಅಂತ ಯೋಚನೆ ಮಾಡ್ತಿದ್ಯಾ? ನಿಮ್ಮ ಫ್ರೆಂಡ್ಸ್ ಇದ್ದ. ಇವತ್ತು ನನ್ನ ಮನಸ್ಸಲ್ಲಿರೋದೆಲ್ಲ ಅವನಿಗೆ ಹೇಳಿಬಿಡ್ಬೇಕು. ಇವನು ಯಾಕೆ ಬಂದ? ಅವನು ಯಾಕೆ ನಿನಗೆ ಕ್ಲೋರೋಫಾರ್ಮ್ ಆಗ್ತಾನೆ? ಹೇ, ಯಾಕೆ ನನ್ನಿಂದ ನಾಯಿ ಥರ ಬರ್ತಿದೀಯಾ? ಏನಲ್ಲ ಯುತಿ, ನಾನು ನಿನ್ನ ತುಂಬ ಪ್ರೀತಿಸ್ತಿದ್ದೀನಿ ಅಂತ. ನಾನು ಹಿಂಗೆ 1000 ಸಲ ಹೇಳಿದ್ದೀನಿ ನನ್ನಿಂದ ಬರಬೇಡ ಅಂತ. ಮತ್ತೆ ಯಾಕೆ ನನ್ನಿಂದ ಬರ್ತೀಯಾ? ಪ್ಲೀಸ್ ಯುತಿ, ನಿನ್ನ ಬಿಟ್ಟು ನನ್ನ ಕೈಗೆ ಇರೋಕ್ಕಾಗ್ತಿಲ್ಲ ಯುತಿ, ದಯವಿಟ್ಟು ಯುತಿ. ನಾನು ನಿಮ್ಗೆ 1000 ಸಲ ಹೇಳಿದ್ದೀನಿ ನಂಗೆ ನೀವಂದರೆ ಇಷ್ಟ ಇಲ್ಲ ಇಲ್ಲ ಇಲ್ಲ. ಯುತಿ ಪ್ಲೀಸ್ ಯುತಿ. ನೋಡು, ಇನ್ನೊಂದ್ಸಲ ನನ್ನ ಬೆನ್ನಿಂದ ಬರೋದೇನಾದ್ರೂ ನಂಗೆ ಗೊತ್ತಾದ್ರೆ ಚಪ್ಪಲಿ ತೊಗೊಂಡು ಹೊಡಿತೀನಿ. ಯುತಿ, ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ ಅಲ್ವಾ? ನನಗೂ ನಿನ್ನ ಮೇಲೆ ಪ್ರೀತಿ ಇತ್ತು. ಆದರೆ ನೀನು ಯಾವತ್ತು ನನ್ನ ಪ್ರಾಣ ಆಗಿರೋ ಅಣ್ಣನ ಮೇಲೆ ಕೈ ಮಾಡಿದೆಯೋ ಆವಾಗಲೇ ಎಲ್ಲ ಸತ್ತೋಯ್ತು. ಫಸ್ಟ್ಲಿಂದ ಎದ್ದೋಗು. ಹೇ, ಇದನ್ನ ಹಾಸ್ಪಿಟಲ್ ಅನ್ಕೊಂಡಿದ್ರಾ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರಾ? ಪೇಷಂಟ್ ಡಿಸ್ಟರ್ಬ್ ಮಾಡಿಬಿಡಿ, ಆಚೆ ಬನ್ನಿ. ಇನ್ನು ಯಾಕೆ ಇಲ್ಲೇ ಕೂತಿದ್ಯಾ? ಫಸ್ಟ್ ಎದ್ದೋಗು. ಅಣ್ಣ, ನಿಂಗೇನೋ ಆಗಿಲ್ಲ ತಾನೆ? ಏನಾಗಿದೆ ಇವ್ರಿಗೆ? ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಯು ಮೇ ಟೇಕ್ ರೆಸ್ಟ್, ಐ ವಿಲ್ ಟೇಕ್ ಕೇರ್.